ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ಇವತ್ತಿನ ತರಗತಿಯಲ್ಲಿ ನಮ್ಮ ಸಿಲೆಬಸ್ಗೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣಕ್ಕೆ ಮಹಾನ್ ನಾಯಕರ ಅಥವಾ ತತ್ವಜ್ಞಾನಿಗಳ ಕೊಡುಗೆ ಏನಿದೆ ಅಂಥೇಳಿ ಈ ತರಗತಿಯಲ್ಲಿ ನೋಡೋಣ. ನಾನು ಸಿಲೆಬಸ್ಸಲ್ಲಿ ಇರುವಂತಹ ಇನ್ನೊಂದು ಟಾಪಿಕ್ ಮೇಲೆ ವಿಡಿಯೋಗಳನ್ನು ಮಾಡಿದ್ದೀನಿ. ಅದು ಯಾವುದಂದರೆ ಪ್ರಾಚೀನ ಮತ್ತು ಆಧುನಿಕ ಕಾಲದಲ್ಲಿ ದೈಹಿಕ ಶಿಕ್ಷಣ ಯಾವ ರೀತಿ ಇತ್ತು ಅಂತೇಳಿ ಅದನ್ನು ಆ ತರಗತಿಯನ್ನು ವೀಕ್ಷಿಸಿ ಅಂತ ಹೇಳ್ತಾ, ಹಾಗೆ ನಾನು ದೈಹಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಅನಾಲಿಸಿಸ್ ಮಾಡಿದ್ದೀನಿ. ಇಲ್ಲಿವರೆಗೂ ನಮ್ಮ ದೈಹಿಕ ಶಿಕ್ಷಣಕ್ಕೆ ಎಷ್ಟು ಪರೀಕ್ಷೆಗಳು ನಡೆದಿದ್ದೆವೋ ಆ ಎಲ್ಲ ಕ್ವಶನ್ ಪೇಪರ್ ನಮ್ಮ ಚಾನಲಲ್ಲಿ ಬಿಡಿಸಿದ್ದೀನಿ. ಯಾರೆಲ್ಲ ಇನ್ನೂ ಆ ತರಗತಿಯನ್ನು ವೀಕ್ಷಿಸಿಲ್ವೋ ದಯವಿಟ್ಟು ವೀಕ್ಷಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ. ದೈಹಿಕ ಶಿಕ್ಷಣವನ್ನು ಮುಖ್ಯವಾಗಿ ನಾವೇನು ಮಾಡಿದ್ದೀವಿ, 2 ಭಾಗಗಳನ್ನಾಗಿ ಮಾಡಿದ್ದೀವಿ. ಮೊದಲನೇ ಭಾಗ ಪ್ರಾಚೀನ ಕಾಲಕ್ಕೆ ಸಂಬಂಧಪಟ್ಟಂಥದ್ದು ಮತ್ತು ಆಧುನಿಕ ಕಾಲಕ್ಕೆ ಸಂಬಂಧಪಟ್ಟಂತಹ ದೈಹಿಕ ಶಿಕ್ಷಣ. ರೋಮ್, ಗ್ರೀಕ್, ಇಂಡೀಸ್ ಮುಂತಾದ ರಾಷ್ಟ್ರಗಳು ಪ್ರಾಚೀನ ನಾಗರಿಕತೆಯಲ್ಲಿ ದೈಹಿಕ ಶಿಕ್ಷಣ ಹಾಗೂ ಕ್ರೀಡೆಗಳನ್ನು ಪೋಷಿಸಿ ಅವುಗಳ ಸರ್ವತೋಮುಖ ಬೆಳವಣಿಗೆ ಮಾಡಲಿಕ್ಕೆ ಏನಾಗಿದ್ದಾವೆ, ಮುಖ್ಯ ಕಾರಣಗಳಾಗಿದ್ದಾವೆ. ಜಾಗತಿಕ ಕ್ರೀಡೆಗಳಾದಂತಹ ಅಥ್ಲೆಟಿಕ್ಸ್ ಆಗಿರ್ಬೋದು, ಕ್ಯಾಂಪಟಿವ್ಸ್ ಆಗಿರ್ಬೋದು, ಜಿಮ್ನಾಸ್ಟಿಕ್ ಆಗಿರ್ಬೋದು, ಮಾರ್ಷಲ್ ಆರ್ಟ್ಸ್ ಮುಂತಾದ ಸ್ಪರ್ಧಾತ್ಮಕ ಚಟುವಟಿಕೆಗಳನ್ನು ಪ್ರಾಚೀನ ನಾಗರಿಕತೆಯಿಂದ ಏನು ಮಾಡಿದ್ವಿ ನಾವು ಆಧುನಿಕ ಯುಗಕ್ಕೆ ಕಾಣಿಕೆಯಾಗಿ ನೀಡಿವೆ. ಮುಖ್ಯವಾಗಿ ಬರುವಂತಹ ತತ್ವಜ್ಞಾನಿ ಯಾರೆಂದರೆ H.C. ಬಕ್. ಇವರ ಪೂರ್ಣ ಹೆಸರು ಎರಿಕ್ ಬಕ್. ಇವರೇನು ಮಾಡ್ತಾರೆ, ಅಮೆರಿಕದಲ್ಲಿ ಹುಟ್ಟಿ ಭಾರತಕ್ಕೆ ಶಿಕ್ಷಣಕ್ಕಾಗಿ ಬರ್ತವ್ರೆ. 1884ರಲ್ಲಿ ಅಂದರೆ ನವೆಂಬರ್ 25ರಂದು ಏನಾಗ್ತಾರೆ, ಅಮೆರಿಕದಲ್ಲಿ ಜನನ ಆಗ್ತೈತೆ. 1910ರಲ್ಲಿ ಸ್ಪ್ರಿಂಗ್ ಫೀಲ್ಡ್ ಕಾಲೇಜಿನಲ್ಲಿ ದೈಹಿಕ ಶಿಕ್ಷಣ ಪದವಿಯನ್ನು ಸಹ ಇವರು ಪಡ್ಕೊಳ್ತಾರೆ. 1919ರಲ್ಲಿ ಮದ್ರಾಸ್ನಲ್ಲಿ YMC ಕಾಲೇಜಿನ ದೈಹಿಕ ಶಿಕ್ಷಣದ ನಿರ್ದೇಶಕರಾಗಿ ನೇಮಕ ಆಗ್ತಾರೆ. ಇವರು ಮೊಟ್ಟ ಮೊದಲ ಬಾರಿಗೆ YMCಯನ್ನು ಮದ್ರಾಸಿನ ಹೊರವಲಯದಲ್ಲಿ 1920ರಲ್ಲಿ ಆಗಸ್ಟ್ನಲ್ಲಿ ಶರೀರ ಶಿಕ್ಷಣ ತರಬೇತಿ ಏನು ಮಾಡ್ತಾರೆ, ಪ್ರಾರಂಭ ಮಾಡ್ತಾರೆ. ಅಂದರೆ YMC ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ 1920 ಅಂತ ಹೇಳಬೇಕು. ನಂತರ ವಿಶ್ವವಿದ್ಯಾಲಯದ ಮನ್ನಣೆ ಪಡೆದು YMC ಶಾರೀರಿಕ ಶಿಕ್ಷಣ ಮಂಡಳಿ ಏನಾಯಿತು, ಅದೊಂದು ಕಾಲೇಜಾಗಿ ಪರಿವರ್ತನೆ ಆಗ್ತೈತೆ. 23 ವರ್ಷಗಳ ಕಾಲ ಬಳಿಕ H.C. ಬಕ್ ಅವರು YMC ಕಾಲೇಜಿನ ಪ್ರಚಾರಕರಾಗಿ ಅಂದರೆ ಪ್ರಾಧ್ಯಾಪಕರಾಗಿ ಏನು ಮಾಡ್ತಾರೆ, ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಬರ್ಮಾ, ಶ್ರೀಲಂಕಾ, ಥೈಲ್ಯಾಂಡ್, ಇರಾಕ್, ಈಜಿಪ್ಟ್ ಮುಂತಾದ ರಾಷ್ಟ್ರಗಳಿಂದ ಯುವಕರು ಏನು ಮಾಡ್ತಾರೆ, ಇಲ್ಲಿಗೆ ಶಿಕ್ಷಣ ಪಡೀಲಿಕ್ಕೆ ಬರ್ತಾರೆ. H.C. ಬಕ್ ಅವರ ಪತ್ನಿ ಮೇರಿ ಬಕ್ ಅವರ ಸ್ನೇಹಿತರ ಸಹಕಾರದಿಂದ ಏನು ಮಾಡ್ತಾರೆ, 1940ರಲ್ಲಿ ಕಾಲೇಜಿನಲ್ಲಿ ಒಂದು ಮಹಿಳಾ ವಿಭಾಗವನ್ನು ಕೂಡ ಸ್ಟಾರ್ಟ್ ಮಾಡ್ತಾಳೆ. ಮದ್ರಾಸಿನ ಕಾಲೇಜುಗಳಲ್ಲಿ ಶರೀರ ಶಿಕ್ಷಣ ಚಟುವಟಿಕೆ ಅಳವಡಿಸುವ ಪಠ್ಯಕ್ರಮ ಏನು ಇತ್ತವಾಗ ಪ್ರಯತ್ನ ಮಾಡಿದ್ರೆ ಅಳವಡಿಸಬೇಕು ದೈಹಿಕ ಶಿಕ್ಷಣ ಅಂತೇಳಿ. 1924ರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಅಧಿಕೃತವಾಗಿ ಭಾಗವಹಿಸಿದ 7 ಜನ ಭಾರತ ಆಟಗಾರರಿಗೆ ಇವರು ಮ್ಯಾನೇಜರ್ ಆಗಿದ್ದರು. ಅದರ ಮ್ಯಾನೇಜರ್ ಏನು ಮಾಡಿದ್ರು, ಇವರು ನೇತೃತ್ವವನ್ನು ವಹಿಸ್ಕೊಂಡ್ರು. ದೀರ್ಘ ಸಮಯದವರೆಗೆ ಸೇವೆಯನ್ನು ಸಲ್ಲಿಸಿ 1943ರಲ್ಲಿ ಏನಾಗ್ತಾರೆ, ಇವರು ನಿಧನವಾಗ್ತಾರೆ. ಭಾರತ ದೈಹಿಕ ಶಿಕ್ಷಣದ ಪಿತಾಮಹ ಯಾರು ಅಂಥೇಳಿ ಕೇಳಿದರೆ ಅದು H.C. ಬಕ್. ಈ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು 4-5 ಕಡೆ ಬಂದಿದೆ. ಅಂದರೆ ಇದು ಎಷ್ಟು ಮುಖ್ಯ ಅಂತೇಳಿ ನೀವು ತಿಳ್ಕೋಬೇಕು. ಈಗ 2ನೇ ತತ್ವಜ್ಞಾನಿ ಪ್ರೊಫೆಸರ್ ಮಾಣಿಕ್ ರಾವ್. ಇವರೇನು ಮಾಡ್ತಾರೆ ಅಂದರೆ ಸಾಮೂಹಿಕ ವ್ಯಾಯಾಮಗಳನ್ನು ಇವರೇನು ಮಾಡ್ತಾರೆ, ಪರಿಚಯ ಮಾಡ್ತಾರೆ. ಅವು ಹಿಂದಿಯಲ್ಲಿರುವಂತಹ ಆಜ್ಞೆಗಳನ್ನು ಅಂದರೆ ಆಂಗ್ಲ ಭಾಷೆಯಲ್ಲಿರುವಂತಹ ಇಂಗ್ಲೀಷಲ್ಲಿದ್ದವು ಅವು ಹಿಂದಿ ಭಾಷೆಗೆ ಅನುವಾದ ಮಾಡ್ತಾರೆ. ಸಾಮೂಹಿಕ ವ್ಯಾಯಾಮಗಳನ್ನು ಹೇಳೋದು ಅಂದರೆ ಹೇಳಿ ಮಾಡಿಸ್ತೀವಲ್ಲ ಆಜ್ಞೆಗಳು, ಅದು ಹಿಂದಿಯಲ್ಲಿದ್ದು ಇಂಗ್ಲೀಷಲ್ಲಿದ್ದು ಹಿಂದಿಯಲ್ಲಿ ಮಾಡ್ತಾರೆ. ಇವಾಗ 2 ಹೇಳ್ತಾರೆ, ಇಂಗ್ಲೀಷಲ್ಲೂ ಹೇಳ್ತಾರೆ, ಹಿಂದಿಯಲ್ಲೂ ಕೂಡ ನಾವು ಆಜ್ಞೆಗಳನ್ನು ಕೊಡ್ತೀವಿ.
ಪ್ರೊಫೆಸರ್ ಮಾಣಿಕ್ರಾವ್ ಅವರು ಲ್ಯಾಟಿ ವ್ಯಾಯಾಮಕ್ಕೆ, ಲ್ಯಾಟಿ ಅಂತೇಳಿ ಕೋಲ್ ಥರ ಉದ್ದ ಇರುತ್ತಲ್ಲ ಅದಕ್ಕೆ ಏನಂತೀವಿ ಲ್ಯಾಟಿ ಅಂತೀವಿ, ಅದನ್ನು ಏನು ಮಾಡ್ತಾವ್ರೆ ಹೆಚ್ಚಿನ ಗಮನ ಕೊಟ್ಟು ಅದನ್ನು ಪರಿಚಯಿಸ್ತಾರೆ. ಅದಕ್ಕಾಗಿ ಇವರಿಗೆ ನಾವೇನಂತ ಕರಿತೀವಿ, ಪ್ರೊಫೆಸರ್ ಮಾಣಿಕ್ರಾವ್ ಅವರಿಗೆ ಭಾರತ ರಾಷ್ಟ್ರದ ದೈಹಿಕ ಶಿಕ್ಷಣದ ಭೀಷ್ಮ ಅಂತೇಳಿ ಕರಿತೀವಿ. ಇದನ್ನು ಸಹ ನಮ್ಮ ಪ್ರಶ್ನೆಗೆ ಬಂದಿರುತ್ತೆ, ನೆನ್ಪಿಟ್ಕೊಳ್ಬೇಕು. ಆದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಬಂದಿಲ್ಲ, ಜಾಸ್ತಿ ನೋಡಿದ್ದೀನಿ, ಎಲ್ಲ ಕಡೆ ಬಂದಿಲ್ಲ, ಆದರೆ ಮುಂದೆ ಬರ್ತೈತೆ, ಇಂಪಾರ್ಟೆಂಟ್ ಇದೆ ಇದು, ಇದನ್ನು ನಾವು ನೆನ್ಪಿಟ್ಕೋಬೇಕು. ಇವರು ಮೂಳೆ ಜೋಡಣೆಗೆ ಏನು ಮಾಡ್ತಾರೆ, ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಫೆನ್ಸಿಂಗ್ ಚಟುವಟಿಕೆಯಲ್ಲಿ ಇವರು ಹೆಚ್ಚಿನ ಪ್ರಭುತ್ವವನ್ನು ಪಡ್ಕೋತಾರೆ. ಇವ್ರ ಗುರುಗಳು ಯಾರಂದರೆ ಜಮ್ಮು ದಾದಾ. 1906ರಲ್ಲಿ ಕಲ್ಕತ್ತಾದಲ್ಲಿ ನಡೆದ ನ್ಯಾಷನಲ್ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಇವರನ್ನು ಫೆನ್ಸಿಂಗ್ ಚಟುವಟಿಕೆಯ ಪಿತಾಮಹ ಅಥವಾ ಚಾಂಪಿಯನ್ ಎಂದು ಘೋಷಿಸಿ ಪ್ರೊಫೆಸರ್ ಎಂಬ ಬಿರುದನ್ನು ಕೊಟ್ಟರು. ಇವಾಗ ಇವ್ರ ಶಿಷ್ಯನೇ ಆದಂಥ ಮಾಣಿಕ್ರಾವ್ ಅವರ ಶಿಷ್ಯರಾದಂಥ ಯಾರಂದರೆ ಸ್ವಾಮಿ ಕುವಲಾನಂದ. ಇವರು ಕೂಡ 1883ರಲ್ಲಿ ಆಗಸ್ಟ್ 30ರಂದು ಗುಜರಾತಿನ ದುಬೈಯಲ್ಲಿ ಗೂಣೆ ಎಂಬಲ್ಲಿ ಜನಿಸುತ್ತಾರೆ. ಇವರ ಮೂಲ ಹೆಸರು ಕೂಡ ಜಗನ್ನಾಥ್ ಗೂಣೆ. ಇವರನ್ನು ವೈಜ್ಞಾನಿಕ ಯೋಗ ಚಟುವಟಿಕೆಯ ಹಾಗೂ ಭಾರತೀಯ ದೈಹಿಕ ಶಿಕ್ಷಣದ ಆದಿ ಪರಿಶೋಧಕ ಅಂತೇಳಿ ಕರೀತಾರೆ. ಇವರು ಯೋಗಿಕ ಸಂಘ ಎಂಬ ವ್ಯಾಯಾಮ ಪುಸ್ತಕವನ್ನು ಸಹ ಬರೆದು ಪ್ರೊಫೆಸರ್ ಮಾಣಿಕ್ರಾವ್ ಅವರ ಜಿಮ್ನಾಸ್ಟಿಕ್, ಸಂಯುಕ್ತ ಜಿಮ್ನಾಸ್ಟಿಕ್, ಹಿಂದಿ ಆಜ್ಞೆಗಳು, ಸಾಮೂಹಿಕ ಶಾರೀರಿಕ ಚಟುವಟಿಕೆಗಳು ಇವುಗಳಲ್ಲಿ ಈ ಪುಸ್ತಕದಲ್ಲಿ ಸೇರಿಸ್ತಾರೆ. ಇವರು ಮಹಾಭಾರತದ ಗ್ರಂಥಗಳ ಆಧಾರದ ಮೇಲೆ ಪಾಂಡವರ ಸಾಹಸ ಕಥೆಗಳನ್ನು ಒಳಗೊಂಡಂಥ ಪಾಂಡವ ಪ್ರತಾಪ ಎಂಬ ಮರಾಠಿ ಮಾಧ್ಯಮದಲ್ಲಿ ಒಂದು ಪುಸ್ತಕವನ್ನು ಬರೀತಾರೆ. ಹಾಗೂ ಶಿವಾಜಿಯವರ ಜೀವನ ಚರಿತ್ರೆಯನ್ನು ಲೋಕಮಾನ್ಯ ತಿಲಕರ ವಾರಪತ್ರಿಕೆಯಾದ ಕೇಸರಿ ಪತ್ರಿಕೆ ಓದಲು ಇಷ್ಟಪಡ್ತಾ ಇರ್ತಾರೆ. ಇವರಿಗೆ ಅತಿಯಾದ ತಲೆನೋವು ಸಮಸ್ಯೆ ಇದ್ದರಿಂದ ವ್ಯಾಯಾಮ ಶಾಲೆಗೆ ಸೇರ್ತಾರೆ. 1927-29ರಲ್ಲಿ ರೂಪುಗೊಂಡ ದೈಹಿಕ ಶಿಕ್ಷಣದ ಸಮಿತಿಯಲ್ಲಿ ಸದಸ್ಯರಾಗಿ ದೈಹಿಕ ಶಿಕ್ಷಕರ ತರಬೇತಿಗಾಗಿ ಹಾಗೂ ದೈಹಿಕ ಶಿಕ್ಷಣದ ಕಾರ್ಯಕ್ರಮಗಳ ಸಂಘಟನೆಗಾಗಿ ದೈಹಿಕ ಶಿಕ್ಷಣ ಮಂಡಳಿ ಸ್ಥಾಪಿಸಬೇಕೆಂದು ಸರ್ಕಾರಕ್ಕೆ ಏನು ಮಾಡ್ತಾರೆ, ಶಿಫಾರಸು ಮಾಡ್ತಾರೆ. 1931ರಲ್ಲಿ ಸ್ಥಾಪನೆಗೊಂಡಂಥ ಮತ್ತೊಂದು ದೈಹಿಕ ಶಿಕ್ಷಣ ಸಮಿತಿಯ ಕಾರ್ಯಾಧ್ಯಕ್ಷರಾಗಿ ದೈಹಿಕ ಶಿಕ್ಷಣದ ಮಹಾವಿದ್ಯಾಲಯದ ಸ್ಥಾಪನೆಗೆ ಪರಿಶ್ರಮಿಸಿ ಅವುಗಳಲ್ಲಿ ಕಾಂದ್ಯಾವಲಿಯಲ್ಲಿ ಏನು ಮಾಡ್ತದೆ, ಅವಾಗ ಒಂದು ದೈಹಿಕ ಶಿಕ್ಷಣ ಮಹಾವಿದ್ಯಾಲಯ ಪ್ರಾರಂಭ ಆಗ್ತೈತೆ. 4ನೇ ತತ್ವಜ್ಞಾನಿ ಹೆನ್ರಿಕ್ ಲೀಗ್. ಇವರು 1776 ನವೆಂಬರ್ 15ರಂದು ಸ್ವೀಡನ್ನಲ್ಲಿ ಜನಿಸ್ತಾರೆ. ಯುರೋಪ್ ಶರೀರ ಶಿಕ್ಷಣದ ಪಿತಾಮಹ ಅಂತೇಳಿ ಇವ್ರಿಗೆ ಕರಿತೀವಿ. ಇವ್ರೇನು ಹೇಳ್ತಾರೆ ಅಂದರೆ, ಅಧಿಕ ಶಕ್ತಿ ವ್ಯರ್ಥವಾಗಿ ಉಪಯೋಗಿಸೋದಕ್ಕಿಂತ ಅಲ್ಪ ಶಕ್ತಿಯನ್ನೇ ಏನು ಮಾಡಬೇಕು, ನಾವು ಅತಿಯಾಗಿ ಉಪಯೋಗಿಸಬೇಕು ಅಂಥೇಳಿ ಇವ್ರು ಹೇಳ್ತಾರೆ. ಪರಭಾಷೆ ಜ್ಞಾನದಲ್ಲಿ ಇವ್ರಿಗೇನೈತೆ ಅಭಿರುಚಿ ಇತ್ತು. 1799ರಿಂದ 1804ರವರೆಗೆ ಡೆನ್ಮಾರ್ಕ್ ರಾಜಧಾನಿ ಕೋಪ್ಹೇಗ್ನಲ್ಲಿ ಡ್ಯಾನಿಷ್ ಹಾಗೂ ಜರ್ಮನ್ ಭಾಷೆಗಳನ್ನು ಕಲಿಯಲು ಏನು ಮಾಡಿದ್ರು, ಇವರು ವಿದೇಶಿ ಪ್ರವಾಸ ಕೈಗೊಂಡರು. ಇವರು ಫೆನ್ಸಿಂಗ್ ಅಂದರೆ ಏನೋ, ಅಲ್ಲಿ ಫೆನ್ಸಿಂಗ್ ಅಂತ ಬಂದಿತ್ತು, ಮಾಣಿಕ್ರಾವ್ ಅವರು ಕಲ್ತಿದ್ರು ಅಂತೇಳಿ. ಅಂದರೆ ಫೆನ್ಸಿಂಗ್ ಅಂದರೆ ಏನಂದರೆ ಕತ್ತಿ ವರಸೆ ಅಂತ ಅರ್ಥ. ಹೆಚ್ಚಿನ ಅಭಿರುಚಿಯವರಾಗಿದ್ದರು. ಫೆನ್ಸಿಂಗ್ ರೂಢಿಯಿಂದ ಇವರ ಭುಜದಲ್ಲಿ ಏನು ಕಾಣಿಸ್ತಿತ್ತು, ಗೌಟ್ ಎಂಬ ವೇದನೆ ಅಂದರೆ ಒಂದು ರೋಗ ಇವ್ರಿಗೆ ಕಾಡ್ತಾ ಇತ್ತು. ಹಾಗೂ ಕ್ಷಯ ರೋಗದಿಂದ ಕೂಡ ಇವರು ಏನು ಮಾಡಿದ್ರು, ಗುಣ ಹೊಂದಿದ್ರು. ಏನಂದರೆ ಫೆನ್ಸಿಂಗ್ ಮಾಡೋದರಿಂದ ಈ ಕಾಯಿಲೆಗಳನ್ನು ಇವರಿಗೆ ಗುಣಮುಖವಾದವು. ಸ್ವೀಡನ್ ರಾಷ್ಟ್ರದ ಲಾರ್ಡ್ ಎಂಬ ವಿಶ್ವವಿದ್ಯಾಲಯದಲ್ಲಿ ಫೆನ್ಸಿಂಗ್ ತರಬೇತಿದಾರರಾಗಿ ಏನು ಮಾಡಿದ್ರು, ಇವರು ನೇಮಕಗೊಂಡರು. ಫೆನ್ಸಿಂಗ್ ಚಟುವಟಿಕೆ ಜೊತೆಯಲ್ಲಿ ಜಿಮ್ನಾಸ್ಟಿಕ್, ಈಜುವುದು ಮುಂತಾದ ಚಟುವಟಿಕೆಗಳನ್ನು ಕೂಡ ಏನು ಮಾಡ್ತಾರೆ, ಇವರು ಮಕ್ಕಳಿಗೆ ಅಭ್ಯಾಸ ಮಾಡಿಸ್ತಾ ಇದ್ರು. ಸ್ಟಾಕ್ಹೋಮ್ನಲ್ಲಿ ಅಂಗಸಾಧನೆ ಬೋಧಿಸಲು ಸ್ವೀಡಿಷ್ ಅಕಾಡೆಮಿಯನ್ನು ಕೂಡ ಪ್ರಾರಂಭಿಸ್ತಾರೆ. 1813-1814ರಲ್ಲಿ ಸ್ಟಾಕ್ಹೋಮ್ನಲ್ಲಿ ಪ್ರಥಮವಾಗಿ ದಿ ರಾಯಲ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಜಿಮ್ನಾಸ್ಟಿಕ್ ಎಂಬ ತರಬೇತಿ ಕೇಂದ್ರವನ್ನು ಸಹ ಇವರು ಪ್ರಾರಂಭಿಸುತ್ತಾರೆ. ಯುರೋಪಿನ ಮೊದಲ ಬಾರಿಗೆ ಈಜುಕೊಳದ ರೂಪುರೇಷೆಗಳನ್ನು ಕೂಡ ಇವರು ಪ್ರಾರಂಭಿಸ್ತಾರೆ. ಇವರು ದಿ ಜಿಮ್ನಾಸ್ಟಿಕ್ ಫ್ರೀ ಎಕ್ಸಸೈಸ್ ಫಾರ್ ಹೆನ್ರಿಕ್ ಲಾಂಗ್ ಎಂಬ ಮಹಾನ್ ಗ್ರಂಥವನ್ನು ಕೂಡ ಬರೆದರು.
ಇವರು ಜಿಮ್ನಾಸ್ಟಿಕ್ಕನ್ನು 4 ಭಾಗಗಳಾಗಿ ಮಾಡ್ತಾರೆ. ಒಂದು ಮಿಲಿಟರಿಗೆ ಸಂಬಂಧಪಟ್ಟಂಥ ಜಿಮ್ನಾಸ್ಟಿಕ್ಕು, ಮೆಡಿಕಲ್ ಜಿಮ್ನಾಸ್ಟಿಕ್ಕು, ಅಸ್ಥೆಟಿಕ್ ಜಿಮ್ನಾಸ್ಟಿಕ್ಕು, ಎಜುಕೇಷನ್ ಜಿಮ್ನಾಸ್ಟಿಕ್, ಹೀಗೆ 4 ಮಾಡ್ತಾರೆ. ಮಿಲಿಟರಿ ಜಿಮ್ನಾಸ್ಟಿಕ್ಕಲ್ಲಿ ಏನು ಹೇಳ್ಕೊಡ್ತದೆ ಅಂದರೆ ಆಯುಧಗಳ ಉಪಯೋಗ ಬಗ್ಗೆ ಮತ್ತು ಸೈನಿಕರಿಗೆ ಏನು ಮಾಡ್ತಾಯಿದ್ರು, ತರಬೇತಿಯನ್ನು ಕೊಡ್ತಾಯಿದ್ರು. ಮೆಡಿಕಲ್ ಜಿಮ್ನಾಸ್ಟಿಕ್ಕಲ್ಲಿ ದೈಹಿಕ ಬೆಳವಣಿಗೆಯಲ್ಲಿ ಕಂಡುಬರುವಂಥ ದೋಷಗಳ ನಿವಾರಣೆ ಹೆಂಗೆ ಮಾಡ್ಕೊಳ್ಬೇಕು ಅಂತೇಳಿ ಹೇಳ್ಕೊಡ್ತಾಯಿದ್ರು. ಅಸ್ಥೆಟಿಕ್ ಜಿಮ್ನಾಸ್ಟಿಕ್ಕಲ್ಲಿ ಸುಂದರ ತಾಳಬದ್ಧ ಚಟುವಟಿಕೆಗಳು ಹೇಗೆ ನಾವು ಸ್ಪಂದಿಸಬೇಕು ಅಂಥೇಳಿ ಹೇಳ್ಕೊಡ್ತಾಯಿದ್ರು. ಎಜುಕೇಷನ್ ಜಿಮ್ನಾಸ್ಟಿಕ್ಕಲ್ಲಿ ದೈಹಿಕ ಚಲನೆಗಳ ನಿರೂಪಣೆ ಬಗ್ಗೆ ಏನು ಮಾಡ್ತಾಯಿದ್ರು, ಇವರು ಬೋಧನೆಯನ್ನು ಮಾಡ್ತಾಯಿದ್ರು. ಇಲ್ಲಿಗೆ ಅವ್ರದ್ದು ಮುಗೀತು. ಇವಾಗ 5ನೇ ತತ್ವಜ್ಞಾನಿ ಫ್ರಾಂಜ್ ನೆಕ್ಟೆಗನ್, ಡೆನ್ಮಾರ್ಕ್. ಇದರಲ್ಲಿ ಫ್ರಾಂಜ್ ನೆಕ್ಟೆಂಗಲ್ ಇವರು ಡೆನ್ಮಾರ್ಕ್ ದೇಶದವರು. ಜರ್ಮನಿಯ ಫೆಡ್ರಿಕ್ ಗಟ್ಸ್ಮತ್ ಅವರು ಎಳೆಯರಿಗಾಗಿ ಜಿಮ್ನಾಸ್ಟಿಕ್ ಎಂಬ ಪುಸ್ತಕದ ಪ್ರಭಾವದಿಂದಾಗಿ ದೈಹಿಕ ಶಿಕ್ಷಣದ ಬಗ್ಗೆ ಏನಾಗಿತ್ತು, ಹೆಚ್ಚಿನ ಆಸಕ್ತಿ ಹೊಂದಲು ಪ್ರೇರಣೆ ನೀಡಿತು. ದೇಶ ರಕ್ಷಣೆ ಹಾಗೂ ದೇಶ ಪ್ರೇಮ ಮುಂತಾದ ಸದ್ಗುಣಗಳನ್ನು ಮಕ್ಕಳಲ್ಲಿ ಶಾರೀರಿಕ ಚಟುವಟಿಕೆಗಳ ಮೂಲಕ ಮಾತ್ರ ಅಭಿವೃದ್ಧಿಪಡಿಸಬಹುದು ಎಂಬುದು ಇವರ ಅಭಿಪ್ರಾಯ ಆಗಿತ್ತು. 1771ರಲ್ಲಿ ಕೋಪನ್ ಹೇಗ್ನಲ್ಲಿ ಖಾಸಗಿ ರೀತಿಯಲ್ಲಿ ವ್ಯಾಯಾಮ ಮಂದಿರ ಏನು ಮಾಡ್ತಾಯಿದ್ರು, ಇವರು ಸ್ಥಾಪಿಸ್ತಾಯಿದ್ರು. ಇದು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ತಂದುಕೊಟ್ಟಿತ್ತು. ಇವರಿಗೆ 1804ರಲ್ಲಿ ಡೆನ್ಮಾರ್ಕ್ನಲ್ಲಿ ಏನು ಮಾಡಿದ್ರು, ಶಿಕ್ಷಕರ ತರಬೇತಿ ಸಂಸ್ಥೆ ಕೂಡ ಸ್ಥಾಪನೆಗೊಂಡಿತು. ಜಿಮ್ನಾಸ್ಟಿಕ್ ಕಲಿಯುವತ್ತ ಯುವಕರ ಮನಸ್ಸನ್ನು ಕೇಂದ್ರೀಕರಿಸುವಲ್ಲಿ ಏನು ಮಾಡ್ತಾರೆ, ಇವರು ಪ್ರಮುಖ ಪಾತ್ರ ವಹಿಸ್ತಾರೆ. ಡೆನ್ಮಾರ್ಕ್ ರಾಷ್ಟ್ರದಲ್ಲಿ 2500 ಶಾಲೆಗಳು ಜಿಮ್ನಾಸ್ಟಿಕ್ ಚಟುವಟಿಕೆಯನ್ನು ಶಾಲೆಯ ವ್ಯಾಸಂಗ ಕ್ರಮದಲ್ಲಿ ಏನು ಮಾಡ್ತಾರೆ, ಇವರು ವಾರಕ್ಕೆ ಕಡ್ಡಾಯವಾಗಿ 3 ಜಿಮ್ನಾಸ್ಟಿಕ್ ಕಲಿಸುವ ಅವಧಿಗಳು ಬರುವಂತೆ ಶಾಲೆಗಳ ವೇಳಾಪಟ್ಟಿ ಏನು ಮಾಡ್ತಾರೆ ಅಂದರೆ ಸಿದ್ಧಪಡಿಸ್ತಾರೆ. 1834ರಲ್ಲಿ ಡೆನ್ಮಾರ್ಕ್ ರಾಷ್ಟ್ರದ ಎಲ್ಲ ಶಾಲೆಗಳಿಗೆ ಏನು ಮಾಡ್ತಾರೆ, ಇವರು ಎ ಮ್ಯಾನ್ಯುವಲ್ ಆಫ್ ಜಿಮ್ನಾಸ್ಟಿಕ್ ಎಂಬ ಪುಸ್ತಕವನ್ನು ಒದಗಿಸಿದರು. ಜರ್ಮನ್ ಶರೀರ ಶಿಕ್ಷಣ ತಜ್ಞರಾದ ಗಟ್ಸ್ಮತ್ ಅವರ ವಿಚಾರಗಳಿಂದ ಏನಾಗಿದ್ದರು, ಇವರು ಪ್ರಭಾವಿತರಾಗಿದ್ದರು. ಇವರ ಪ್ರಯತ್ನದಿಂದ ಡೆನ್ಮಾರ್ಕ್ ರಾಷ್ಟ್ರದಲ್ಲಿ ಅನೇಕ ರೈಫಲ್ ತರಬೇತಿ ಕೇಂದ್ರಗಳು ಕೂಡ ಸ್ಥಾಪನೆಯಾದವು. 6ನೇ ತತ್ವಜ್ಞಾನಿ ಜಾನ್ ಫೆಡ್ರಿಕ್ ಗಟ್ಸ್ಮತ್ ಇವರು ಜರ್ಮನ್ ದೇಶದವರು. ಜನತೆಯು ಜಿಮ್ನಾಸ್ಟಿಕ್ ಚಟುವಟಿಕೆಯ ಜಿಮ್ನಾಸ್ಟಿಕ್ ಚಟುವಟಿಕೆಯ ಪಿತಾಮಹ ಅಂತೇಳಿ ಕರೀತಾರೆ. ಅಂದರೆ ಜರ್ಮನಿಯ ಜಿಮ್ನಾಸ್ಟಿಕ್ ಪಿತಾಮಹ ಯಾರಂದರೆ ಜಾನ್ ಫೆಡ್ರಿಕ್ ಗಟ್ಸ್ಮತ್. 1786ರಲ್ಲಿ ದೈಹಿಕ ಶಿಕ್ಷಕರಾಗಿ ಸೇವೆಯನ್ನು ಕೂಡ ಸಲ್ಲಿಸ್ತಾರೆ. ಜಿಮ್ನಾಸ್ಟಿಕ್ಸ್, ಸ್ಟಂಟ್, ಅಥ್ಲೆಟಿಕ್ಸ್ ಆಟಗಳು, ಈಜುವುದು, ನಿಸರ್ಗ ಸಂಚಾರ, ಮನೋಲ್ಲಾಸದ ಚಟುವಟಿಕೆಗಳನ್ನು ಮಕ್ಕಳ ಕ್ರೀಡಾ ಸಾಧನೆಗೆ ಹೆಚ್ಚು ಪ್ರೇರಣೆ ಲಭಿಸುತ್ತವಂತೇಳಿ ಇವರು ಹೇಳ್ತಾರೆ. ಕಿರಿಯರಿಗಾಗಿ ಜಿಮ್ನಾಸ್ಟಿಕ್ ಮತ್ತು ಆಟಗಳು ಎಂಬ 2 ಪುಸ್ತಕಗಳನ್ನು ಕೂಡ ಇವರು ಬರೀತಾರೆ. ಆಟಗಳು ಇದರಲ್ಲಿ 105 ಸ್ಪರ್ಧಾತ್ಮಕ ಮನರಂಜನಾ ಆಟಗಳು ಸಹ ಇವರು ಸೇರಿಸ್ತಾರೆ. ದೈಹಿಕ ಶಿಕ್ಷಣ ಇಲ್ಲದಿದ್ದರೆ ಶಿಕ್ಷಣದ ಅಭಿವೃದ್ಧಿನೇ ಅಸಾಧ್ಯ ಅಂತೇಳಿ ಗಟ್ಸ್ಮತ್ ಅವರು ಹೇಳ್ತಾರೆ. 7ನೇ ತತ್ವಜ್ಞಾನಿ ಜಾನ್ ಬೇಸ್ಡೋ. ಜರ್ಮನಿಯ ಜನತೆ ಇವರನ್ನು ಏನು ಮಾಡಿದ್ದಾರೆ ಅಂದರೆ ಆಧುನಿಕ ದೈಹಿಕ ಶಿಕ್ಷಣದ ಪಿತಾಮಹ ಅಂತೇಳಿ ಕರೀತಾರೆ. ಜಾನ್ ಗಟ್ಸ್ಮತ್ಗೆ ಏನು ಕರೆದಿರು, ಜರ್ಮನಿಯ ಜನತೆ ಜಿಮ್ನಾಸ್ಟಿಕ್ ಚಟುವಟಿಕೆಯ ಪಿತಾಮಹ ಅಂತ ಕರೆದಿದ್ರು. ಆದರೆ ಜಾನ್ ಬೇಸ್ಡೋಗೆ ಆಧುನಿಕ ದೈಹಿಕ ಶಿಕ್ಷಣದ ಪಿತಾಮಹ ಅಂಥೇಳಿ ಕರೀತಾರೆ ಇವರಿಗೆ. ಜರ್ಮನಿ ಜನತೆಯಲ್ಲಿ ಏನು ಮಾಡ್ತಾರೆ, ಫಿಲೋಂಥ್ರಪಿಯನ್ ಎಂಬ ವ್ಯಾಯಾಮ ಶಾಲೆಯನ್ನು ಕೂಡ ಇಲ್ಲಿ ಸ್ಥಾಪಿಸ್ತಾರೆ. 1973ರಲ್ಲಿ ಜಾನ್ ಬೇಸ್ಡೋ ಫಿಲಂಥ್ರೋಪಿಯಂ ಶಾಲೆಯು ಮುಚ್ಚಿಕೊಂಡ ನಂತರವೂ ಸಹ ಏನು ಮಾಡ್ತಾರೆ, ಇವರು ಈ ಶಾಲೆಯಲ್ಲಿ ತರಬೇತಿ ಹೊಂದಿದ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಫಿಲೋಂಥ್ರೋಪಿನಿಯಂ ಶಾಲೆಯ ಉದ್ದೇಶ ಹಾಗೂ ಕಾರ್ಯಕ್ರಮಗಳನ್ನು ತಾವು ಸ್ಥಾಪಿಸಿದ ಶಾಲೆಗಳಲ್ಲಿ ಅಳವಡಿಸಿಕೊಂಡು ಮುಂದುವರಿಸಿಕೊಂಡು ಹೋದರು. ಇದೆಲ್ಲ ಕ್ವಶನ್ ಪೇಪರಲ್ಲಿ ಬಂದಿದೆ. ಫಿಲಂಥ್ರೋಪಿನಿಯಂ ಯಾರು ಸ್ಥಾಪನೆ ಮಾಡಿದ್ರು ಅಂಥೇಳಿ, ಜಾನ್ ಬೇಸ್ಡೋ. ಇದು ಎಡೋಲ್ಫ್ ಸ್ಪೇಸ್, 8ನೇ ತತ್ವಜ್ಞಾನಿ ಎಡೋಲ್ಫ್ ಸ್ಪೇಸ್. ಇವರು ಜರ್ಮನ್ ದೇಶದವರು.
ಜರ್ಮನ್ ಶಾಲೆಗಳಲ್ಲಿ ಜಿಮ್ನಾಸ್ಟಿಕ್ ಚಟುವಟಿಕೆಗೆ ಹೆಚ್ಚಿನ ಪ್ರಾಧಾನ್ಯತೆ ಸಿಗುವಂತೆ ಪ್ರಯತ್ನ ಮಾಡಿದ್ರು ಇವ್ರ ಕಾರಣದಿಂದಲೇ ಜರ್ಮನ್ ಶಾಲೆಗಳ ಜಿಮ್ನಾಸ್ಟಿಕ್ ಚಟುವಟಿಕೆಯ ಜನಕ ಏನು ಜನತೆ ಏನು ಮಾಡಿದ್ರು, ಜಿಮ್ನಾಸ್ಟಿಕ್ ಚಟುವಟಿಕೆಯ ಪಿತಾಮಹ ಅಂತೇಳಿ ಯಾರಂದರೆ ಜಾನ್ ಗಟ್ಸ್ಮತ್. ಆಧುನಿಕ ದೈಹಿಕ ಶಿಕ್ಷಣದ ಪಿತಾಮಹ ಅಂದರೆ ಜಾನ್ ಬೆಸ್ಡು. ಭಾರತದ ದೈಹಿಕ ಶಿಕ್ಷಣದ ಪಿತಾಮಹ ಅಂದರೆ HC ಬಕ್. ಅದೇ ರೀತಿ ಜರ್ಮನ್ ಶಾಲೆಗಳ ಜಿಮ್ನಾಸ್ಟಿಕ್ ಚಟುವಟಿಕೆಯ ಪಿತಾಮಹ ಅಂದರೆ ಅಡಾಲ್ಫ್ ಸ್ಪೇಸ್. ಹಾಗೆ ಭೀಷ್ಮ ಭೀಷ್ಮ ಅಂತ ಯಾರಿಗೆ ಕರಿತೀವಿ ನಾವು, ಮಾಣಿಕ್ರಾವ್ ಅವರಿಗೆ ಭೀಷ್ಮ ಅಂತೇಳಿ ಕರಿತೀವಿ. ಇವೆಲ್ಲ ಯಾರ್ಯಾರಿಗೆ ಏನೇನು ಕರಿತೀವಿ ಅಂತೇಳಿ ನೀವು ನೆನ್ಪಿಟ್ಕೊಳ್ಬೇಕು, ಒಂದಕ್ಕೊಂದು ಹೋಲಿಕೆ ಮಾಡಿಕೊಂಡು. 1833ರಿಂದ 1848ರಿಗೆ ಸ್ವಿಟ್ಜರ್ಲ್ಯಾಂಡ್ನ ಶಾಲೆಯಲ್ಲಿ ಏನು ಮಾಡ್ತಾರೆ ಇವರು, ಶಿಕ್ಷಕರಾಗಿ 2 ಪುಸ್ತಕಗಳನ್ನು ಬರೀತಾರೆ. ಅಲ್ಲಿ ಯಾವುದಂದರೆ, ಒಂದು ದಿ ಸಿಸ್ಟಮ್ ಫಾರ್ ಜಿಮ್ನಾಸ್ಟಿಕ್, ಎರಡನೇದು ದಿ ಮ್ಯಾನ್ಯುವಲ್ ಆಫ್ ಜಿಮ್ನಾಸ್ಟಿಕ್ ಫಾರ್ ಸ್ಕೂಲ್. ಈ 2 ಪುಸ್ತಕಗಳನ್ನು ಬರೀತಾರೆ. 1848ರಲ್ಲಿ ಜರ್ಮನ್ ರಾಷ್ಟ್ರದ ಡ್ಯೂಟಿ ಆಫ್ ಹೆಸ್ಸಿ ಎಂಬ ರಾಜ್ಯದ ಶಾಲೆಗಳಲ್ಲಿ ಏನು ಮಾಡ್ತಾರೆ, ಜಿಮ್ನಾಸ್ಟಿಕ್ ಚಟುವಟಿಕೆಯನ್ನು ಪರಿಚಯ ಮಾಡ್ತಾರೆ. ಇವರ ಶ್ಲಾಘನೀಯ ಸೇವೆ ಏನಂದರೆ, ಇವರೇನು ಸೇವೆ ಮಾಡಿದ್ದಾರೆ ಅತಿ ದೊಡ್ಡದಂದರೆ, ಹೆಸ್ಸಿ ಎಂಬಲ್ಲಿ 100 × 60 ಮೀಟರ್ ಉದ್ದ ಅಳತೆ ಉಳ್ಳ ಒಳಾಂಗಣ ವ್ಯಾಯಾಮ ಮಂದಿರವನ್ನು ಸ್ಥಾಪನೆ ಮಾಡ್ತಾರೆ. ಇವಾಗ ಇವ್ರು 8 ತತ್ವಜ್ಞಾನಿಗಳ ಮೇಲೆ ಹೆಂಗೆ ಪ್ರಶ್ನೋತ್ತರಗಳು ಬರುತ್ತೆ ಅಂಥೇಳಿ ಒಂದ್ಸರಿ ನೋಡ್ಕೊಳ್ಳೋಣ. ಭಾರತ ದೇಶದ ದೈಹಿಕ ಶಿಕ್ಷಣದ ಭೀಷ್ಮ ಅಂತ ಯಾರಿಗೆ ಕರಿತೀವಿ ಅಂತಂದರೆ ಪ್ರೊಫೆಸರ್ ಮಾಣಿಕ್ರಾವ್. ಭಾರತದಲ್ಲಿ ಆಂಗ್ಲ ಭಾಷೆಯಲ್ಲಿದ್ದ ಸಾಮೂಹಿಕ ವ್ಯಾಯಾಮಗಳನ್ನು ಅಥವಾ ಆಜ್ಞೆಗಳನ್ನು ಹಿಂದಿ ಭಾಷೆಗೆ ಅನುವಾದ ಮಾಡಿದವರು ಪ್ರೊಫೆಸರ್ ಮಾಣಿಕ್ರಾವ್. ತಾಳಬದ್ಧ ಅಂದರೆ ರಿದಮಿಕ್ ವ್ಯಾಯಾಮಗಳನ್ನು ಹುಟ್ಟುಹಾಕಿದ ಡೆನ್ಮಾರ್ಕ್ ದೇಶದ ಶಿಕ್ಷಣ ತಜ್ಞ ನೀಲ್ಸ್ ಬಕ್. ಅಮೆರಿಕ ದೇಶದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ತರಬೇತಿಗೊಳಿಸುವ ಪ್ರಯತ್ನ ಮೊದಲಿಗೆ ಯಾರು ಮಾಡಿದ್ರು ಅಂದರೆ ಡಾಕ್ಟರ್ ಡಿಯೋ ಲೆವಿಸ್. ಭಾರತ ದೈಹಿಕ ಶಿಕ್ಷಣದ ಪಿತಾಮಹ HC ಬಕ್. ಇವರ ಪ್ರಯತ್ನದಿಂದ ಮದ್ರಾಸಿನಲ್ಲಿ YMC ಕಾಲೇಜ್ ಏನಾಯಿತು, ಸ್ಥಾಪನೆ ಆಯಿತು ಅಂತೇಳಿ HC ಬಕ್ ಅವರ ಪ್ರಕಾರ ಏನಾಗುತ್ತೆ, YMC ಕಾಲೇಜು ಸ್ಥಾಪನೆ ಆಗ್ತೈತಿ. HC ಬಕ್ರವರು ದೈಹಿಕ ಶಿಕ್ಷಣದ ಪದವಿಯನ್ನು ಪಡೆದಂತಹ ಕಾಲೇಜ್ ಯಾವುದಂದರೆ ಸ್ಪ್ರಿಂಗ್ ಫೀಲ್ಡ್. ಸ್ವಾಮಿ ಕುವಲಾನಂದರವರ ಮೂಲ ಹೆಸರು ಜಗನ್ನಾಥ ಗುಣೆ. ಯುರೋಪ್ ಶರೀರ ಶಿಕ್ಷಣದ ಪಿತಾಮಹ ಯಾರಂದರೆ ಪರ್ ಹೆನ್ರಿಕ್ ಲೀಗ್. ದಿ ರಾಯಲ್ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಜಿಮ್ನಾಸ್ಟಿಕ್ ತರಬೇತಿ ಕೇಂದ್ರವನ್ನು ಸ್ಥಾಪಿಸಿದವರು ಪರ್ ಹೆನ್ರಿಕ್ ಲೀಗ್. ಜರ್ಮನಿಯ ಜಿಮ್ನಾಸ್ಟಿಕ್ ಚಟುವಟಿಕೆಯ ಪಿತಾಮಹ ಜಾನ್ ಫ್ರೆಡರಿಕ್ ಗಟ್ಸ್ಮತ್. ಎಳೆಯರಿಗಾಗಿ ಜಿಮ್ನಾಸ್ಟಿಕ್ ಎಂಬ ಮತ್ತು ಆಟಗಳು ಎಂಬ ಪುಸ್ತಕವನ್ನು ಬರೆದವರು ಜಾನ್ ಫ್ರೆಡರಿಕ್ ಗಟ್ಸ್ಮತ್. ಜರ್ಮನಿಯಲ್ಲಿ ಫಿಲೋಂಥ್ರೋಪಿನಿಯಂ ವ್ಯಾಯಾಮ ಶಾಲೆಯನ್ನು ಪ್ರಾರಂಭಿಸಿದವರು ಜಾನ್ ಬೆಸ್ಡೋ. ದೈಹಿಕ ಶಿಕ್ಷಣ ಇಲ್ಲದೆ ಶಿಕ್ಷಣದ ಅಭಿವೃದ್ಧಿನೇ ಅಸಾಧ್ಯ ಅಂತ ಹೇಳಿದವರು ಜಾನ್ ಫ್ರೆಡರಿಕ್ ಗಟ್ಸ್ಮತ್. ಜರ್ಮನಿಯ ಜನತೆ ಇವರನ್ನು ಆಧುನಿಕ ದೈಹಿಕ ಶಿಕ್ಷಣದ ಪಿತಾಮಹ ಅಂತ ಕರೆದರು. ಯಾರಿಗೆ? ಜಾನ್ ಬೆಸ್ಡು. ಜರ್ಮನಿ ಜನತೆ ಇವರನ್ನು ಜಿಮ್ನಾಸ್ಟಿಕ್ ಶಾಲೆಯ ಪಿತಾಮಹ ಅಂತ ಕರೆದವರು ಯಾರು? ಅಡಾಲ್ಫ್ ಸ್ಪೇಸ್. ಅಡಾಲ್ಫ್ ಸ್ಪೇಸ್ ಬರೆದಂಥ ಕೃತಿಗಳು ದಿ ಸಿಸ್ಟಮ್ ಫಾರ್ ಜಿಮ್ನಾಸ್ಟಿಕ್, ದಿ ಮ್ಯಾನ್ಯುವಲ್ ಆಫ್ ಜಿಮ್ನಾಸ್ಟಿಕ್ ಫಾರ್ ಸ್ಕೂಲ್. ಸ್ವೀಡನ್ ದೇಶದ ದೈಹಿಕ ಶಿಕ್ಷಣ ತಜ್ಞರೊಬ್ಬರು ವ್ಯಾಯಾಮಗಳನ್ನು ಶೈಕ್ಷಣಿಕ, ಸೈನಿಕ, ಸ್ವಾಸ್ಥ್ಯ ಮತ್ತು ಸೌಂದರ್ಯಕ್ಕೆ ಸಂಬಂಧಪಟ್ಟಂತೆ ವಿಂಗಡಿಸಿದವರು PH ಲಿಂಗ್ ಅಂದರೆ ಪರ್ ಹೆನ್ರಿಕ್ ಲಿಂಗ್. ಜರ್ಮನ್ ದೇಶದ ಫೆಡ್ರಿಕ್ ಲುಡ್ವಿಗ್ ಜಾನ್ನ ಮುಖ್ಯ ಕೊಡುಗೆ ಏನು? ಟರ್ನ್ ವೆರಿನ್.
ಜಿಮ್ನಾಸ್ಟಿಕ್ ಮ್ಯಾನುವಲ್ ಕೃತಿಯನ್ನು ಸರ್ಕಾರವೇ ಪ್ರಕಟಿಸಿ ಶಿಕ್ಷಕರಿಗೆ ಹಂಚಿದ ದೇಶ ಡೆನ್ಮಾರ್ಕ್. ಪುರಾತನ ಕಾಲದ ಫೀಲ್ಡ್ ಆಫ್ ಮಾರ್ಷ್ ಎಂಬ ಬಿರುದನ್ನು ಎಂಬ ಯೋಧರ ತರಬೇತಿ ಕೇಂದ್ರ ಇರುವುದು ರೋಮ್ನಲ್ಲಿ. ದೈಹಿಕ ಶಿಕ್ಷಣ ರಂಗದಲ್ಲಿ ಪ್ರಥಮವಾಗಿ ಸಂಶೋಧನೆ ಅವಕಾಶ ಕಲ್ಪಿಸಿದ ದೇಶ ಅಮೆರಿಕ. ಸಿಸ್ಟಮ್ ಆಫ್ ಜಿಮ್ನಾಸ್ಟಿಕ್ ಪುಸ್ತಕವನ್ನು ಬರೆದವರು ಸರ್ ಎಡಲ್ಫ್ ಸ್ಪೇಸ್. YMC ಚಳವಳಿಯ ಬಹುತೇಕ ಸಂಬಂಧಿಸಿದು ತರುಣರಿಗೆ. ದೃಢಕಾಯ ಶರೀರದಲ್ಲಿ ದೃಢಕರ ಮನಸ್ಸಿರುತ್ತದೆ ಎಂದು ಪ್ರತಿಪಾದಿಸಿದವರು ಗ್ರೀಕರು. ಗಟ್ಸ್ಮತ್ ಎಂಬ ಶಾರೀರಿಕ ತಜ್ಞ ಈ ದೇಶಕ್ಕೆ ಸೇರಿದವನು ಜರ್ಮನಿ. ಎಫಿಕ್ ಕಾಲವು ಇದರ ಮೂಲಕ ಶರೀರ ಶಿಕ್ಷಣಕ್ಕೆ ಬೆಳಕು ಚೆಲ್ಲಿದೆ ಅಂದರೆ ಶೌರ್ಯ. ಇದು ಎಪಿಕ್ ಅವಧಿ ಅಂತೇಳಿ ನೋಡಿದ್ದೀವಿ ಹಿಂದಿನ ತರಗತಿಯಲ್ಲಿ. ಪ್ರಾಚೀನ ಜರ್ಮನಿಯ ಶಾರೀರಿಕ ಶಿಕ್ಷಣವು ಇದರ ಬೆಳವಣಿಗೆ ಕೊಡುಗೆಯಾಗಿದೆ ಅಂದರೆ ಅಂಗ ಸಾಧನೆ. ಜರ್ಮನಿಯಲ್ಲಿ ಗ್ರ್ಯಾಂಡ್ ಫಾದರ್ ಆಫ್ ಜಿಮ್ನಾಸ್ಟಿಕ್ ಅಂತ ಯಾರಿಗೆ ಕರಿತೀವಿ ಅಂದರೆ ಫೆಡ್ರಿಕ್ ಗಟ್ಸ್ಮತ್. ಸೌಂದರ್ಯವು ಸತ್ಯ ಮತ್ತು ದೇವರಿಂದ ಬೇರ್ಪಡಿಸಲಾಗದು ಅಂತ ಹೇಳಿದವರು ಗ್ರೀಕರು. ಮದ್ರಾಸಿನಲ್ಲಿ YMC ಕಾಲೇಜ್ ಹುಟ್ಟಾಕಿದವರು HC ಬಕ್. 1920ರಲ್ಲಿ ಸ್ಥಾಪನೆ ಆಗ್ತೈತಿ. ಇದು ನ್ಯಾಕ್ಟೆಂಗಲ್ ಈ ದೇಶಕ್ಕೆ ಸೇರಿದವನು, ಡೆನ್ಮಾರ್ಕ್ ದೇಶಕ್ಕೆ ಸೇರಿದವನು. ಜಾನ್ ಫೆಡ್ರಿಕ್ ಗಟ್ಸ್ಮತ್ ಅವರು ಇದರಲ್ಲಿ 105 ಸ್ಪರ್ಧಾತ್ಮಕ ಮನೋರಂಜನೆ ಚಟುವಟಿಕೆಗಳ ಯೋಜನೆ ಮತ್ತು ಸಂಘಟನೆ ಬಗ್ಗೆ ವಿವರಿಸಿದ್ದಾರೆ ಅಂದರೆ ಗೇಮ್ಸ್ಗಳಲ್ಲಿ. ಫ್ರಾಂಚ್ ನೆಕ್ಟೆಂಗಲ್ ಜರ್ಮನಿಯ ಶರೀರ ಶಿಕ್ಷಣ ತಜ್ಞರಂತಾದಂತಹ ಇವರು ಯಾರ ವಿಚಾರಗಳಿಂದ ಪ್ರಭಾವಿತರಾಗಿದ್ದಾರೆ ಅಂದರೆ ಗಟ್ಸ್ಮತ್. ದಿ ಜಿಮ್ನಾಸ್ಟಿಕ್ ಫ್ರೀ ಎಕ್ಸಸೈಸ್ ಫಾರ್ ಹೆನ್ರಿಕ್ ಲಿಂಗ್ ಎಂಬ ಮಹಾನ್ ಪುಸ್ತಕವನ್ನು ಬರೆದವರು ಫಾರ್ ಹೆನ್ರಿಕ್ ಲಿಂಗ್. ರೋಮ್ ದೇಶದಲ್ಲಿ ದ್ವಂದ್ವ ಯುದ್ಧ, ಪ್ರಾಣಿ ಕಾಳಗ, ಅಣಕು ಯುದ್ಧಗಳನ್ನು ನಡೆಸಿದ ಸ್ಥಳ ಕೊಲೋಸಿಯಂ. ಇಲ್ಲಿ ಮ್ಯಾರಥಾನ್ ಎಂಬುದೊಂದು ಸ್ಥಳ. ಇಲ್ಲಿ ಏನು ಸ್ಟಾರ್ಟ್ ಆಗುತ್ತೆ ಅಂದರೆ ಒಲಿಂಪಿಕ್ಸ್ಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು ಇಲ್ಲಿನಿಂದ ಸ್ಟಾರ್ಟ್ ಆಗ್ತವೆ. ಇಲ್ಲಿ ತನಕ 37 ತನಕ ನಾವು 8 ತತ್ವಜ್ಞಾನಿಗಳಲ್ಲಿ ಏನೇನು ಪ್ರಶ್ನೆಗಳು ಕೇಳಬಹುದು ಅಂಥೇಳಿ ಈ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಹೀಗೆ ನಾನು ನಮ್ಮ ಸಿಲೆಬಸ್ಗೆ ಏನೇನಿದೆಯೋ ಸಿಲೆಬಸ್ಗೆ ಅನುಗುಣವಾಗಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ವೀಕ್ಷಿಸಬೇಕಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್.